ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ವರ್ಸಸ್ ಇರಾನ್ ವಾರ್ ಏನಿತ್ತು, ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ವಾರ್, ಇದೀಗ ಇಸ್ರೇಲ್ಗಿಂತ ಹೆಚ್ಚಿನದಾಗಿ ಸೌಂಡ್ ಮಾಡ್ತಾ ಇರೋದು, ಆತಂಕ ಸೃಷ್ಟಿ ಮಾಡ್ತಾ ಇರೋದು ಅಮೆರಿಕ ವರ್ಸಸ್ ಇರಾನ್ ಅನ್ನುವ ಪದದ ವಾರ್. ಈಗ ಕದನ ವಿರಾಮದ ಜಾರಿ ನಡುವೆಯೂ ಕೂಡ ದಾಳಿ ಮತ್ತು ಪ್ರತಿದಾಳಿಗಳು ಮುಂದುವರಿತಾ ಇದೆ. ಬಹರೇನ್ ದೇಶದಲ್ಲಿ ಇರಾನ್ ಡ್ರೋನ್ ದಾಳಿಗೆ ಇಬ್ಬರಿಗೆ ಗಂಭೀರ ಗಾಯ ಆಗಿದ್ದಾವೆ. ಇತ್ತ ಲೆಬನಾನ್ ದೇಶದಲ್ಲೂ ಕೂಡ ಹೆಜ್ಬುಲ್ಲಾ ಉಗ್ರರ ಮೇಲೆ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ. ಇಸ್ರೇಲ್ ದಾಳಿ ಬೆನ್ನಲ್ಲೇ ಲೆಬನಾನ್ನಿಂದಲೂ ಕೂಡ ಪ್ರತಿ ದಾಳಿಯಾಗಿದೆ. ಅಮೆರಿಕ ಇರಾನ್ ಕದನ ವಿರಾಮವನ್ನ ಕದನ ವಿರಾಮದ ಒಪ್ಪಂದ ಇತ್ತು, ಇದು ದೊಡ್ಡ ದುರಂತ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅವ್ರು ಮಾಡ್ಕೋಬಹುದು, ನಾವು ಒಪ್ಪಲ್ಲ, ನಾವು ಸುಮ್ಕೂರಲ್ಲ ಅಂತ ಇಸ್ರೇಲ್. ಲೆಬನಾನ್ ಉಗ್ರರ ವಿರುದ್ಧ ತನ್ನ ದಾಳಿಯನ್ನ ನಿಲ್ಲಿಸಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇತ್ತ ಲೆಬನಾನ್ ಮೇಲೆ ದಾಳಿ ನಡೆಸದಂತೆ ಅಮೆರಿಕಾಗೆ ಇರಾನ್ ಕೂಡ ಆಗ್ರಹವನ್ನ ಮಾಡ್ತಾ ಇದೆ. ಏಪ್ರಿಲ್ 10ರಂದು ಪಾಕಿಸ್ತಾನದಲ್ಲಿ ಮಾತುಕತೆ ಅಂತ ಇದ್ದಾರೆ. ಈಗ ಮಾತುಕತೆಯತ್ತ ಎಲ್ಲರ ಚುತ್ತಾ ಇದೆ. ಒಂದು ಹಂತದಲ್ಲಿ ಪಾಕಿಸ್ತಾನ ಈ ಮೀಡಿಯೇಟರ್ ಕೆಲಸದಲ್ಲಿ ಗೆದ್ದಂಗಿದೆ, ಅವ್ರಿಗೆ ಲಾಭ ಕೂಡ ಇದೆ ಇದರಲ್ಲಿ, ಅದು ಬೇರೆ ವಿಚಾರ. ಒಟ್ಟು ಈ ಮೀಡಿಯೇಟರ್ ಕೆಲಸದಲ್ಲಿ ಗೆದ್ದಂಗೆ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ಮೊನ್ನೆ ಟ್ರಂಪ್ ಅವರ ಪೋಸ್ಟ್ ಅದಾದ್ಮೇಲೆ ನೆನ್ನೆ ಇಡೀ ರಾತ್ರಿ ಇರಾನ್ನ ಜನ ನಿದ್ರೆ ಮಾಡಿರ್ಲಿಲ್ಲ. ಅದಾದ್ಮೇಲೆ ಕದನ ವಿರಾಮ ಅನ್ನೋ ಮಾತುಕತೆ. ಕದನ ವಿರಾಮದ ನಡುವೆಯೂ ಕೂಡ ದಾಳಿಗೆ ಪ್ರತಿ ದಾಳಿ ಅಂದ್ರೆ ಇದು ಯಾವ ಹಂತಕ್ಕೆ ತಗೊಂಡು ಹೋಗುತ್ತೆ, ಇದು ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿ ತನಕ ಯುದ್ಧವನ್ನ ಇರಾನ್ ಎಳ್ಕೊಂಡು ಬರುತ್ತೆ ಅಂತ ಯಾರು ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ. ಇಸ್ರೇಲ್ ಕೂಡ ಅಮೆರಿಕ ಸಪೋರ್ಟ್ ಒಂಥರ ಆನೆ ಬಲ ಸಿಕ್ಕಂಗಾಗಿದೆ, ಇವ್ರನ್ನ ಒಂದು ವಾರದಲ್ಲಿ ಇಲ್ಲ ಅನ್ನಿಸ್ಬಿಡ್ತೀವಿ, ಈ ಇರಾನ್ನ ನಾಗರಿಕತೆನೇ ಇಲ್ಲ ಅನ್ನಿಸ್ಬಿಡ್ತೀವಿ ಅನ್ನುವ ಒಂದು ಜೋಶಲ್ಲಿ ಇದ್ರು. ಬಟ್ ಹಂಗ ಆಗ್ತಾ ಇಲ್ಲ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲೀಗ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಇದೀಗ ಕದನ ವಿರಾಮ ಅನ್ನೋದು ಅಮೆರಿಕ ಮತ್ತು ಇರಾನ್ ನಡುವೆ, ಇಸ್ರೇಲ್ ಇದಕ್ಕೆ ಒಪ್ಪಕ್ಕೆ ರೆಡಿ ಇಲ್ಲ. ಹಂಗಾರೆ ಇರಾನ್ ನಡುವೆ ಇರುವಂತಹ ಅವಕಾಶಗಳೇನು? ವಿದ್ಯಾ, ಏನೊಂದು ಕದನ ವಿರಾಮ 14 ದಿನಗಳ ಕಾಲ, ಅಂದರೆ ಮುಂದಿನ 2 ವಾರಗಳ ಕಾಲ ಇವತ್ತಿನಿಂದ ಅದು ಜಾರಿಗೆ ಬಂದಿರೋದು, ಇವತ್ತು ಬೆಳಗ್ಗೆಯಿಂದ. ಆದರೆ ಈ ಒಂದು ಕದನ ವಿರಾಮ ಪ್ರಸ್ತಾಪ ಏನಿದೆ, ಆ ಕದನ ವಿರಾಮ ಪ್ರಸ್ತಾಪನೆ ಅತಿ ದೊಡ್ಡ ದುರಂತ ಅಂತೇಳ್ಬಿಟ್ಟು ಇಸ್ರೇಲ್ ಹೇಳಿದೆ. ಅದರಲ್ಲೂ ಇಸ್ರೇಲ್ನ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳು ಎರಡೂ ಕೂಡ ಒಟ್ಟಾಗಿ ಹೇಳಿರೋದು, ಇದೊಂದು ಕೇವಲ ರಾಜಕೀಯ ನಿರ್ಧಾರ, ಇದೊಂದು ಇಸ್ರೇಲ್ನ ಪಾಲಿಗೆ ದುರಂತ ಅಂತೇಳಿ. ಯಾಕೆಂದರೆ ಇಸ್ರೇಲ್ನ ಅಸ್ತಿತ್ವವನ್ನೇ ಇರಾನ್ ಒಪ್ಪೋದಿಲ್ಲ. ಜೊತೆಗೆ ಇರಾನ್ನ ಏನೊಂದು ಪ್ರಾಕ್ಸಿ ಉಗ್ರ ಸಂಘಟನೆಗಳಿದ್ದಾವೆ, ಅದು ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇರ್ಬೋದು, ಗಾಜಾಪಟ್ಟಿನಲ್ಲಿರುವಂಥ ಹಮಾಸ್ ಉಗ್ರರು ಇರ್ಬೋದು, ಮತ್ತು ಯಮನ್ನಲ್ಲಿರುವಂಥ ಹೌತಿ ಉಗ್ರರು ಇರ್ಬೋದು, ಅವ್ರು ಯಾರೂ ಕೂಡ ಇಸ್ರೇಲ್ನ ಅಸ್ತಿತ್ವವನ್ನು ಒಪ್ಪೋದಿಲ್ಲ. ಜೊತೆಗೆ ಇರಾನ್ನಿಂದ ಪ್ರೇರಿತವಾದಂಥ ಈ ಉಗ್ರ ಸಂಘಟನೆಗಳು ಪದೇ ಪದೇ ದಾಳಿ ಮಾಡ್ತಾನೆ ಇರ್ತವೆ. ಅದೇ ಕಾರಣದಿಂದಾಗಿ ಏನೊಂದು ಈ ಎಲ್ಲ ಉಗ್ರ ಸಂಘಟನೆಗಳಿಗೆ ನೆರವನ್ನು ನೀಡ್ತಾ ಇದೆ, ಆ ಇರಾನ್ನೇ ಇಲ್ಲವಾಗಿಸಬೇಕು, ಅದರಲ್ಲೂ ಇರಾನ್ನಲ್ಲಿರುವಂತಹ ಇಸ್ಲಾಮಿಕ್ ಆಡಳಿತವನ್ನು ಅಂತ್ಯವಾಗಿಸಬೇಕು ಅನ್ನೋದು ಇಸ್ರೇಲ್ನ ಒಂದು ಉದ್ದೇಶ. ಅದೇ ಕಾರಣದಿಂದಾಗಿ ಇವತ್ತೇನು ದೊಡ್ಡ ಮಟ್ಟದ ದಾಳಿ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಹೇಳಿದರು, ಅದೇ ಒಂದು ಆಶಾವಾದದಲ್ಲಿ ಇಸ್ರೇಲ್ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಇನ್ನೇನು ಡೆಡ್ಲೈನ್ ಅಂತ್ಯ ಆಗೋದಕ್ಕೆ ಕೇವಲ 2 ರಿಂದ 3 ಗಂಟೆಗಳ ಒಳಗಡೆ ಈ ಒಂದು ಸಂಧಾನ ಮಾತುಕತೆ ನಡೆದಿರೋದು, ಅದು ಕೂಡ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ. ಈ ಒಂದು ಮಾತುಕತೆ ಏನು ಶುರುವಾಗಬೇಕು, ಇದು ಏಪ್ರಿಲ್ 10ನೇ ತಾರೀಕಿಂದ ಸಂಧಾನ ಮಾತುಕತೆ ಶುರುವಾಗುತ್ತೆ. ಅದಕ್ಕಿಂತ ಮೊದಲು ಕದನ ವಿರಾಮ ಸದ್ಯಕ್ಕೇನೋ ಜಾರಿಗೆ ಬಂದಿದೆ. ಆದರೆ ಈ ಒಂದು ಏಪ್ರಿಲ್ 10ರಿಂದ ಶುರುವಾಗುವಂತಹ ಈ ಕದನ ವಿರಾಮ ಮಾತುಕತೆ ಏನಿದೆ, ಆ ಮಾತುಕತೆ ಯಶಸ್ವಿ ಆಗೋದು ಬಹುತೇಕ ಡೌಟ್ ಅನ್ನೋ ರೀತಿಯಾದಂಥ ವಾತಾವರಣಗಳು ಕಂಡು ಬರ್ತಾ ಇದೆ. ಯಾಕೆಂದರೆ ಕದನ ವಿರಾಮ ಜಾರಿಯಲ್ಲಿದ್ದರೂ ಕೂಡ ಲೆಬನಾನ್ ಮೇಲೆ ನಿರಂತರವಾಗಿ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಜೊತೆಗೆ ಏನೊಂದು ಇರಾನ್ನ ಬೇರೆ ಬೇರೆ ಆಯಕಟ್ಟಿನ ಸ್ಥಳಗಳ ಮೇಲೂ ಕೂಡ ದಾಳಿ ನಡೆಸೋದಕ್ಕೆ ಇಸ್ರೇಲ್ ಒಂದು ರೀತಿ ಸಿದ್ಧತೆಯನ್ನು ನಡೆಸ್ಕೊಂಡಿರೋ ಥರ ಕಂಡು ಬರ್ತಾ ಇದೆ. ಇವೆಲ್ಲ ಮುನ್ನೆಚ್ಚರಿಕೆಯನ್ನು ಅರಿತಿರೋ ಭಾರತ ಕೂಡ ಹರ್ಮುಜ್ ಜಲಸಂಧಿ ಓಪನ್ ಆಗಿದ್ರೂ ಕೂಡ ತನ್ನ ನಾಗರಿಕರಿಗೆ ಆದಷ್ಟು ಬೇಗ ಇರಾನ್ನಿಂದ ವಾಪಸ್ ಬನ್ನಿ ಭಾರತಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಅಂದರೆ ಇವೆಲ್ಲ ಮುನ್ಸೂಚನೆಗಳನ್ನು ಗಮನಿಸಿದ್ರೆ ಈ ಒಂದೇನು ಕದನ ವಿರಾಮ ಜಾರಿಯಾಗಿದೆ, ಆ ನಂತರ ನಡೆಯುವಂಥ ಸಂಧಾನ ಮಾತುಕತೆಗಳು ಒಂದು ರೀತಿ ಅವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನೋ ರೀತಿ ಪರಿಸ್ಥಿತಿಗೆ ಬಂದು ನಿಲ್ಬೋದು, ಸ್ಟೇಲ್ ಮೇಟ್ ಆಗ್ಬೋದು. ಆವಾಗ ಮತ್ತೆ ಯುದ್ಧ ಪುನರಾರಂಭ ಆಗ್ಬೋದಾ ಅನ್ನೋ ಭೀತಿ ಕಾಡ್ತಾನೆ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.